ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಬೆಳಗ್ಗೆನೇ ಎದ್ದು ಬರ್ತಾ ಇದ್ದೀನಿ. ಬಂದ ತಕ್ಷಣ ನನಗೆ ಶಾಕಿಂಗು ಕಾದಿತ್ತು ಒಂದು. ಇನ್ನು ಬೆಳಗ್ಗೆ ನೈಟು ಸ್ವಲ್ಪ ಮಳೆ ಬಂತು ಲೈಟಾಗಿ, ಜೋರ ಕೂಡ ಬರಲಿಲ್ಲ, ಒಂದು ಸ್ವಲ್ಪತೆ ಬಂದಿದ್ದು. ಇನ್ನು ಮಳೆ ಬಂದ್ರಂತೂ ಇನ್ನು ಹುಳ ಉಪ್ಪಡಂತೂ ಜಾಸ್ತಿ ಆಗ್ತಾ ಇರ್ತವೆ. ನನಗೆ ಬಂದ ತಕ್ಷಣವೇ ನಾನು ಡೈರೆಕ್ಟಾಗೆ ಬಾಗಿಲು ತೆಗಿಯೋಕ್ಕೆ ಹೋಗ್ತಾ ಇರ್ತೀನಿ. ಆಚೆ ಈಚೆ ಏನು ಕೂಡ ನಾನು ಅಬ್ಸರ್ವ್ ಮಾಡ್ತಾ ಇರಲಿಲ್ಲ. ಆದರೆ ಇಷ್ಟು ದಿನಕ್ಕೂ ಕೂಡ ನಮ್ಗೆ ಆ ಥರ ಎಲ್ಲ ಏನು ಕೂಡ ಕಂಡಿರಲಿಲ್ಲ. ನಾನೇನು ಮಾಡಿದೆ, ಬ್ಯಾಗು ಅಂದರೆ ಸ್ವಲ್ಪ ತರಕಾರಿ ಎಲ್ಲ ತೊಗೊಂಬಂದು ಫ್ರಿಜ್ಜಲ್ಲಿ ಇಟ್ಟಿರ್ತೀರಲ್ವ, ಅದೆಲ್ಲ ತೊಗೊಂಬಂದುಬಿಟ್ಟು ಚೇರ್ ಮೇಲಿಟ್ಟೆ. ಚೇರ್ ಮೇಲೆ ಇಟ್ಬಿಟ್ಟು ಬೀಗ ತೆಗಿಯೋಣ ಬಾಗಿಲು ಅಂತ ಹೇಳಿಬಿಟ್ಟು ಇನ್ನು ಸಡನ್ನಾಗಿ ಹೆಜ್ಜೆ ಇಟ್ಟೆ. ಅಲ್ಲಿ ನೋಡಿದ್ರೆ ಹಾವಿನ ಮರಿ ಇದೆ ಬಾಗಿಲಲ್ಲಿ. ಇನ್ನು ಸಡನ್ನಾಗೇ ನೋಡಿಬಿಟ್ಟು ತುಂಬ ಭಯ ಆಯಿತು. ಚಿಕ್ಕದಂದರೆ ಚಿಕ್ಕದೇನೆ, ಆದರೂ ಕೂಡ ಹಾವು ಅಂದರೆ ಭಯ ಅಲ್ವಾ. ಸದ್ಯ ನಾಗರವಲ್ಲ, ಇದು ಬೇರೆ ಏನೋ ಕೆಟ್ಟುಳ ಅಂತೆ. ಇನ್ನು ಅಷ್ಟರಲ್ಲಿ ನಮ್ಮ ಮನೆಯವ್ರಿಗೆ ಬೇಗನೆ ಫೋನ್ ಮಾಡಿಬಿಟ್ಟೆ. ಅವ್ರು ಬರೋಷ್ಟೊತ್ತಿಗೆ ಎದ್ದು ಓಡಿ ಬರೋಷ್ಟೊತ್ತಿಗೆ ಅದು ಒಳಕ್ಕೆ ಹೋಗ್ಬಿಡ್ತು. ಒಳಕ್ಕೆ ಹೋಯ್ತು. ಸದ್ಯ ಬಾಗಿಲು ಹಿಂದೆನೇ ಇತ್ತು, ಎಲ್ಲೂ ಕೂಡ ಹೋಗಿರಲಿಲ್ಲ ಆಚೆ ಈಚೆ. ಇನ್ನು ಬಾಗಿಲು ಹಿಂದೆನೇ ಇತ್ತು. ಇನ್ನು ಅನಿವಾರ್ಯ ಸಾಯಿಸಲೇಬೇಕಾಯಿತು. ತೀರಾ ಜರಿ ಚೇಳು ಅಂದರೆ ನಾವೇ ಸಾಯಿಸ್ಬೋದು, ಈ ಥರ ಹಾವಿನ ಮರಿ ಅಂದರೆ ಸ್ವಲ್ಪ ಭಯನೇ. ಈ ಕಡೆ ಎಲ್ಲಾದರೂ ಬಂದುಬಿಟ್ಟು ಆ ಕಡೆ ತಿರ್ಕೊಂಡು ಹೋಗಿದ್ರೆ ಹೊರಗಡೆ ಏನು ಅನ್ನಿಸ್ತಾ ಇರಲಿಲ್ಲ. ಸೀದಾ ಮನೆ ಒಳಕ್ಕೇನೆ ಹೋಯ್ತಲ್ಲ, ಅದಕ್ಕೆ ಭಯ ಆಗ್ಬಿಟ್ಟು ಇನ್ನು ಸಾಯಿಸ್ಬಿಟ್ವಿ. ಏನೋ ಒಂಥರ ಬೆಳಗ್ಗೆಯಿಂದ ಸಮಾಧಾನನೇ ಇರಲಿಲ್ಲ. ಮಕ್ಕಳು ಓಡಾಡ್ತಾ ಇರ್ತಾರೆ, ನಾವು ಇರ್ತೀವಿ, ಮತ್ತು ತುಂಬ ಕಷ್ಟ. ಎಲ್ಲನ ದೊಡ್ಡ ಹಾವುಗಿನ ಬಂದುಬಿಟ್ರೆ ಏನಪ್ಪ ಮಾಡೋದು ಅಂತ ಹೇಳ್ಬಿಟ್ಟು ಸ್ವಲ್ಪ ಭಯನೇ ಇತ್ತು. ನನಗಂತೂ ಮನಸ್ಸಲ್ಲೇ ಚಿಂತೆ ಇತ್ತು. ಸಡನ್ನಾಗೆ ನೋಡಿಬಿಟ್ನಲ್ಲ, ಒಂಥರ ಎಷ್ಟೊತ್ತಾದರೂ ಕೂಡ ನನಗೆ ಆ ಗಾಬರಿ ಅನ್ನೋದೇ ಹೋಗಿರಲಿಲ್ಲ. ಸುಮ್ಮನೆ ಇದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು. ಇನ್ನು ಏನು ಮಾಡೋದಕ್ಕಾಗೋದಿಲ್ಲ. ಸದ್ಯ ನಮ್ಮ ಕಣ್ಮುಂದೆ ಕಾಣ್ತಲ್ಲ. ಅಕಸ್ಮಾತ್ ನನಗೆ ಗೊತ್ತಿಲ್ದಂಗೆ ಒಳಗೆ ಹೋಗ್ಬಿಟ್ಟು ಒಳಗೆಲ್ಲ ಓಡಾಡಿ ಎಲ್ಲನ ಸೇರ್ಕೊಂಡ್ಬಿಟ್ಟಿದ್ರೆ ಏನು ಗತಿ. ದೇವರು ಇವತ್ತು ನಾನು ಎದ್ದು ಬಂದಾಗ ಬಾಗ್ಲ ಹತ್ರನೇ ಇರೋ ಥರನೇ ಮಾಡಿದ್ದಾರೆ. ಇಲ್ಲ ನಾನು ಬರೋಕ್ಕಿಂತ ಮುಂಚೆನೇ ಒಳಗಡೆ ಹೋಗ್ಬಿಟ್ಟು ಎಲ್ಲನೂ ತೂರ್ಕೊಂಡ್ಬಿಟ್ಟಿದ್ರೆ ಏನು, ಗುಂಡ ಬೇರೆ ಓಡಾಡ್ತಾ ಇರ್ತಾನೆ, ಏನೋ ಗೊತ್ತಿಲ್ಲ, ಏನೇನಾಗೋದು ಗೊತ್ತಿಲ್ಲ. ಸದ್ಯಕ್ಕೆ ಆ ಥರ ಎಲ್ಲ ಏನೂ ಆಗ್ದೇ ನಾನು ಬರೋಕ್ಕಿಂತ ಮುಂಚೆನೇ ಹೊರಗಡೆನೆ ನನ್ನ ಕಣ್ಣಿಗೆ ಕಾಣ್ತಲ್ಲ, ಅದೇ ಒಂಥರ ನನಗೆ ಸಮಾಧಾನ ಅನ್ನಿಸ್ತು. ಸದ್ಯ ಸಿಕ್ತು, ಅದೆಲ್ಲೂ ಕೂಡ ಹೋಗಿರಲಿಲ್ಲ. ಚಿಕ್ಕದೆ ಪಾಪ, ತುಂಬ ಚಿಕ್ಕದೆ ಹಾವಿನ ಮರಿ. ಅಲ್ಲಿಗೂ ನಾನು ತುಂಬ ಹೊತ್ತು ನಿಂತ್ಕೊಂಡೆ, ಎಲ್ಲಾದರೂ ಈ ಕಡೆ ಹೋಗುತ್ತೇನೋ ಅಂತ. ಅದೆಲ್ಲೂ ಹೋಗಲಿಲ್ಲ, ಸೀದಾನೇ ಒಳಕ್ಕೆ ಹೋಯ್ತಲ್ಲ. ಇನ್ನು ಸಾಯಿಸಲೇಬೇಕಾಯಿತು. ಇನ್ನು ಸಾಯಿಸಿದ್ವಿ. ಇನ್ನು ಸಾಯಿಸ್ಬಿಟ್ಟು ಇನ್ನು ಏನು ಮಾಡೋಕ್ಕಾಗಲ್ಲ. ಇನ್ನು ಹಂಗೆ ಸ್ವಲ್ಪ ಇದು ಮಾಡಿಕೊಂಡು, ನಾನು ನಮ್ಮ ಮನೇಲಿ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಇನ್ನು ಹಂಗೆ ಸ್ವಲ್ಪ ಸಮಾಧಾನ ಮಾಡಿಕೊಂಡು ಇನ್ನು ಅಡುಗೆ ಕೆಲಸ ಸ್ಟಾರ್ಟ್ ಮಾಡಿದ್ವಿ. ಇನ್ನು ಇವತ್ತು ಬಂದುಬಿಟ್ಟು ಬೀಟ್ರೋಟ್ ಇತ್ತು, ಬೀಟ್ರೋಟ್ ಇದೆಲ್ಲ ತೊಗೊಂಬಂದ್ಬಿಟ್ಟು ಇನ್ನು ತುರಿದು ಚಪಾತಿ ಮಾಡೋಣ ಅಂತ ಹೇಳ್ಬಿಟ್ಟು ಇನ್ನು ಚಪಾತಿ ಮಾಡಿಕೊಡ್ತಾ ಇದ್ದೀನಿ. ಇದು ಬಂದುಬಿಟ್ಟು 2 ದಿನದ ವ್ಲಾಗ್ ಆಗಿರುತ್ತೆ. ಇದು ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಸಪೋರ್ಟ್ ಮಾಡಿ. ಹಾಗೆ ಯಾರಾದರೂ ಅಂದರೆ ಮಳೆಗಾಲದಲ್ಲಂತೂ ತುಂಬ ಹುಷಾರಾಗಿರಿ. ಮಳೆ ಬಂದ ತಕ್ಷಣವೇ ಈ ಥರ ತುಂಬ ತುಂಬ ಇವು ಬಂದುಬಿಡ್ತವೆ. ಇನ್ನು ದೊಡ್ಡ ಮೊಂಡ್ರಗೊಬ್ಬೆ, ಚೇಳಂದು, ಜರ್ರಿ ಎಲ್ಲೋದ್ರೂ ಕಾಣಿಸ್ತಾನೆ ಇರ್ತವೆ. ಅವು ಎಲ್ಲಿಂದ ಬರ್ತವೆ ಅರ್ಥ ಆಗಲ್ಲ ಒಂದೊಂದು ಸತಿ. ಇನ್ನು ಮಳೆ ಬಂದ್ರಂತ ಇನ್ನು ಕಪ್ಪೆಗಳಂತೂ ನೋಡೋಕ್ಕಾಗಲ್ಲ, ಸುಮ್ಮನೆ ತುಪ್ಪು ಬೀಳ್ತಾನೆ ಇರ್ತವೆ. ಸದ್ಯ ಅದೆಲ್ಲ ಕೂಡ ಇನ್ನು ಸ್ಟಾರ್ಟ್ ಆಗಿಲ್ಲಲ್ಲ ಮಳೆ, ಇನ್ನು ಗೊತ್ತಾಗ್ತಾ ಇಲ್ಲ. ಇನ್ನು ಮಳೆ ಬಂದಾಗಂತೂ ಏನೇನಿದೆಯೋ ಗ್ರಾಚಾರ ಗೊತ್ತಿಲ್ಲ. ಆದಷ್ಟು ಹುಷಾರಾಗಿರಿ. ಮಕ್ಕಳಿರೋ ಮನೇಲಂತೂ ಸಖತ್ತು ಹುಷಾರಾಗಿರಬೇಕು. ಇನ್ನು ನಾವಂತೂ ಇವತ್ತು ಸ್ವಲ್ಪ ಭಯನೇ ಪಟ್ಟೆ ನಾನು. ಆಮೇಲೆ ನೋಡೋಣ, ದೇವ್ರಿಚ್ಛೆ ಅಂತ ಹೇಳ್ಬಿಟ್ಟು ಇನ್ನು ನಾನು ಊರಿಗೆ ಹೋಗಿ ಬಂದಾಗಿಂದ ಸರಿಯಾಗಿ ನಿಜವಾಗ್ಲೂ ಹೇಳ್ಬೇಕಂದ್ರೂ ವಾರನೂ ಮಾಡಿಲ್ಲ, ಪೂಜೆನೂ ಮಾಡಿಲ್ಲ ಮನೆಯಾಗೆ. ಅದು ಕೂಡ ಒಂಥರ ನನಗೆ ಸಮಾಧಾನನೇ ಇರಲಿಲ್ಲ. ಬರೀ ಓಡಾಟನೇ ಆಯಿತು. ಮನೆಯಲ್ಲಿ ಇರಲಿಲ್ಲ, ಪೂಜೆ ಮಾಡಲಿಲ್ಲ, ಏನೂ ಇಲ್ಲ ಅಂತ ಒಂದು ಸ್ವಲ್ಪ ಮನಸ್ಸಲ್ಲಿ ಒಂಥರ ಅನ್ನಿಸ್ತಾ ಇತ್ತು. ಯಾವಾಗಲೂ ಕೂಡ ಮನೆಯಲ್ಲಿ ಶಾಂತಿ ಇರಬೇಕು, ಧೂಪ ಹಾಕಬೇಕು, ಊದಿನ ಕಡ್ಡಿ ಹಚ್ಚಬೇಕು, ಪೂಜೆ ಮಾಡ್ತಾಯಿದ್ರೆ ಏನೂ ಕೂಡ ಅನಿಸೋದಿಲ್ಲ. ಈ ಥರ ಸ್ವಲ್ಪ ತುಂಬ ಗ್ಯಾಪ್ ಆಗಿಬಿಟ್ರಂತೂ ಇನ್ನು ಹೇಳೋದಕ್ಕಾಗೋದಿಲ್ಲ. ಈ ಥರ ಏನಾದರೂ ಒಂದು ಅಡೆತಡೆ ಆಗ್ತಾನೆ ಇರುತ್ತೆ. ಒಟ್ಟು ಆ ನಂಬಿಕೆ ನಮಗೆ ಅದು. ಇನ್ನು ತುಂಬ ದಿನ ಆಯಿತು ನಾನು ಮದುವೆಗೆ ಹೋಗೋಕ್ಕಿಂತ ಮುಂಚೆ ನಾನು ಇಲ್ಲಿ ಮನೆಯಲ್ಲಿ ದೀಪ ಹಚ್ಚಿದೆ, ಅಂದರೆ ದೇವ್ರ ಪೂಜೆ ಎಲ್ಲ ಮಾಡಿದ್ದೆ. ಮತ್ತೆ ಬಂದು ಎಲ್ಲ ಕ್ಲೀನ್ ಮಾಡ್ಕೊಂಡು ಮಾಡೋಣ ಅಂದರೆ ಮತ್ತೆ ಊರಿಗೆ ವಾಪಸ್ ಹೋಗಬೇಕಾಯ್ತು. ಅದಕ್ಕೆ ತುಂಬ ಓಡಾಟನೇ ಆಯಿತು. ಅದಕ್ಕೆ ಏನೋ ಈ ಥರ ಅಂತಲೂ ಕೂಡ ಅನ್ನಿಸ್ತು. ಹೆಂಗೋ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಮಾಡ್ಕೊಳೋಣ ಇನ್ಮೇಲೆ ಅಂತ ಹೇಳಿ ಇನ್ನು ಸುಮ್ಮನೆ ನನಗೆ ನಾನೇ ಸಮಾಧಾನ ಮಾಡಿಕೊಂಡೆ. ಇನ್ನು ಚಪಾತಿ ಒಸಿಯೋದೆಲ್ಲ ಆಯಿತು, ಜಾಸ್ತಿನೂ ಚಪಾತಿ ಇತ್ತು. ಇನ್ನು ಸಿಲಿಂಡ್ರು ನಾವು ಇಲ್ಲಿಗೆ ಬಂದಾಗ ತುಂಬಿಸ್ಕೊಂಡ್ವಿ. ಇನ್ನು ಅವಾಗಿವಾಗ ಖಾಲಿ ಆಗೋ ಥರ ಇದೆ. ಸುಮ್ಮನೆ ಯಾಕೆ ಮತ್ತೆ ಅಂತ ಹೇಳಿಬಿಟ್ಟು ಇನ್ನು ಚಪಾತಿ ಎಲ್ಲ ಕೂಡ ಒಲೆಯಲ್ಲೇ ಬೇಯಿಸ್ತಾ ಇದ್ದೀನಿ.
ಸ್ವಲ್ಪ ಜಾಸ್ತಿನೇ ಮಾಡಿದ್ದೆ. ಇನ್ನು ಇವತ್ತು ಬಂದುಬಿಟ್ಟು ನನಗೆ ಚಿಕ್ಕದಾಗಿ ಚಪಾತಿ ಮಾಡ್ಕೊಂಡು ಕೂತ್ಕೊಳ್ಳೋಷ್ಟು ನನಗೆ ಇದಿರಲಿಲ್ಲ. ಸುಮ್ಮನೆ ದೊಡ್ಡದಾಗೆ ಎಲ್ಲ ಒಸ್ಬಿಟ್ಟು ಇನ್ನು ಹಾಕ್ತೆ. ಸೀದಾ ತವ ಎಷ್ಟಾಗ್ಲಾಯಿತು ಅಷ್ಟಾಗಲೇ ಕೂಡ ಚಪಾತಿ ಆಗಿತ್ತು. ಇನ್ನು ಚಪಾತಿ ಎಲ್ಲ ಮಾಡಿಬಿಟ್ಟು ಇನ್ನು ಮಕ್ಳಿಗೆ ಹಾಕ್ಕೊಟ್ಟೆ. ಇನ್ನು ಸಹನ ಕೂಡ ಗುಂಡನಿಗೆ ತಿನ್ನಿಸ್ಕೊತ ಅವಳು ಕೂಡ ತಿಂತಾ ಇದ್ದಾಳೆ. ಇನ್ನು ಇಲ್ಲಿ ನೋಡ್ಬೋದು ಒಂದು ಕೋಳಿ ಮರಿ ಮಾಡಿದೆ ಫುಲ್ಲು. ಈ ಕೋಳಿ ಬಂದುಬಿಟ್ಟು ಸರಿಯಾಗಿ ಮರಿನೇ ಮಾಡ್ತಾಯಿಲ್ಲ, ಮೊಟ್ಟೆ ಎಲ್ಲ ಹಂಗೆ ಬಿಟ್ಬಿಟ್ಟಿದೆ. ಬರೀ 5 ಮರಿ ಮಾಡಿದೆ ಅಷ್ಟೇ. ಇನ್ನು ಮಾಡುತ್ತೇನಂತ ವೇಟ್ ಮಾಡ್ತಾಯಿದ್ವಿ, ಬಟ್ ಮಾಡೇ ಇಲ್ಲ ಇದು. ಇನ್ನು ಮೊಟ್ಟೆ ಎಲ್ಲ ಫುಲ್ಲು ಕೊಳ್ತೋಗ್ಬಿಟ್ಟು ಇನ್ನು ಸ್ಮೆಲ್ ಬರೋಕೆ ಹತ್ಕೊಬಿಟ್ಟಿದ್ದಾವೆ. ಕರೆಕ್ಟಾಗಿ 5 ಮರಿ ಮಾಡಿದೆ. ಅಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಕ್ಯೂಟಾಗಿದೆ ಮರಿ ಅಂತ. ಅಂದರೆ ಮೊಟ್ಟೆ ಒಡೆದು ಮರಿ ಬರ್ತಾವಲ್ಲ ಅವಾಗೆ ನೋಡೋದಕ್ಕೆ ಚೆನ್ನಾಗಿರುತ್ತೆ. ಆಮೇಲೆ ಬೆಳೀತಾ ಅಷ್ಟೊಂದು ಕ್ಯೂಟಾಗಿ ಕಾಣಲ್ಲ ಅವು. ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ವು ಅಂದರೆ ಚೆನ್ನಾಗಿ ಕಾಣಿಸ್ತಾ ಇದ್ವು. ಸರಿ ಬಿಡು ಅಂತೇಳ್ಬಿಟ್ಟು ಇದು ಅಕ್ಕಿ ಖಾಲಿ ಆಗಿದ್ದು ಫ್ರೆಂಡ್ಸ್. ನಾವು ಇಲ್ಲಿಗೆ ಬಂದಾಗ ಹೋದ್ಸತಿ ಹಬ್ಬಕ್ಕೆ ಅತ್ತೆ ಬಂದು ಮಾಡಿಕೊಟ್ಟು ಹೋಗಿದ್ರಲ್ವ, ಅವಾಗ ನಾವು ಇನ್ನು ಸ್ವಲ್ಪ ಇದ್ದು ಖಾಲಿ ಆಗಿ ಬಂದಿದ್ವು. ಇನ್ನು ಮೊನ್ನೆ ಅಕ್ಕಿ ಬಂದಿದ್ವಲ್ಲ, ಇನ್ನು ನಮ್ಮ ಮನೆಯವರು ತೊಗೊಂಬಂದಿದ್ರು. ಒಂದು 60 kg 70 kg ಅಕ್ಕಿ ಅನಿಸುತ್ತೆ. ಅಷ್ಟು ಕೂಡ ಎಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತೇಳ್ಬಿಟ್ಟು ಇನ್ನು ನಮ್ಮ ಮನೆಯವ್ರನ್ನೇ ಕಳಿಸ್ಬಿಟ್ಟು ಇನ್ನು ಮನೆಯಿಂದ ಜರಡಿ ತರಿಸ್ಬಿಟ್ಟು ಇವಾಗೆಲ್ಲ ಜರಡಿ ಹಾಕ್ತಾಯಿದ್ದೀನಿ. ಇನ್ನು ನುಚ್ಚು ಸಪ್ರೇಟು ಮತ್ತು ಗಟ್ಟಿ ಅಕ್ಕಿ ಸಪ್ರೇಟ್ ಮಾಡ್ತಾಯಿದ್ದೀನಿ. ಸದ್ಯ ಇದರಲ್ಲಂತೂ ಏನು ಕಲ್ಲು ಮಣ್ಣು ಏನು ಇರೋದಿಲ್ಲ, ನೆಲ್ಲು ಸಮೇತ ಇರೋದಿಲ್ಲ. ತುಂಬ ಚೆನ್ನಾಗಿರ್ತಾವೆ ಅಕ್ಕಿ. ಇನ್ನು ನಮ್ಮಂಥವ್ರು ಕ್ಲೀನ್ ಮಾಡ್ಕೊಳ್ಳೋದಕ್ಕಂತೂ ತುಂಬ ಈಸಿ. ಕೆಲವ್ರಿಗೆ ಚೆನ್ನಾಗಿ ಮಾಡೋಕ್ಕೆ ಬರುತ್ತೆ, ಕೆಲವ್ರಿಗೆ ಕ್ಲೀನ್ ಮಾಡೋದಕ್ಕೆ ಬರೋದಿಲ್ಲ. ಇನ್ನು ಕೆಲವರೆಲ್ಲ ಜಲ್ಡಿ ಹಿಡಿದ್ಬಿಟ್ಟು ಎಲ್ಲ ನೀಟಾಗಿ ಇದು ಮಾಡಿ ಹಾಕ್ತಾರೆ. ಇನ್ನು ನನಗಂತೂ ಸದ್ಯ ಇದೇ ಬರೋದು. ಇನ್ನು ನುಚ್ಚಕ್ಕಿ ಎಲ್ಲ ಕೂಡ ಚೆನ್ನಾಗಿ ಜಲ್ಡಿ ಹಿಡಿದ್ಬಿಟ್ಟು ಇನ್ನು ಸಪ್ರೇಟ್ ಮಾಡ್ತೀನಿ. ನುಚ್ಚಕ್ಕಿ ಬಂದುಬಿಟ್ಟು ಇನ್ನು ಮುದ್ದೆಗೆ ಯೂಸ್ ಮಾಡ್ತೀನಿ. ಮುದ್ದೆಗೆ ಇಲ್ಲ ದೋಸೆಗೆ ಏನಕ್ಕಾದರೂ ಬರ್ತವೆ ಅಂತ ಹೇಳ್ಬಿಟ್ಟು ಜಾಸ್ತಿನೇ ಸಿಕ್ಕಿದ್ವು ನುಚ್ಚು, ಸಖತ್ತು ನುಚ್ಚು ಸಿಕ್ಬಿಟ್ವು. ಇದು ಬಂದುಬಿಟ್ಟು ಜರಡಿ ಸ್ವಲ್ಪ ತೂತು ಅಗಲ ಇದೆ, ಹಂಗಾಗಿ ಚೆನ್ನಾಗಿ ಇಳಿಯುತ್ತೆ. ಒಂದು ಗಟ್ಟಿ ಅಕ್ಕಿ ಬಿಟ್ಟು ನಾವು ಏನು ಕೂಡ ನುಚ್ಚಕ್ಕಿ ಅಂತ ಒಂದು ಕೂಡ ಇರೋದಿಲ್ಲ, ಎಲ್ಲ ಕೆಳಗಡೆ ಬಂದುಬಿಡ್ತವೆ. ಹಂಗಾಗಿ ನನಗೆ ಗಟ್ಟಿ ಅಕ್ಕಿ ಚೆನ್ನಾಗಿ ಸಿಗ್ತಾಯಿದ್ದು, ನುಚ್ಚಕ್ಕಿ ಕೂಡ ಚೆನ್ನಾಗಿ ಸಿಗ್ತಾಯಿದ್ದು. ನಾವು ನುಚ್ಚಕ್ಕಿ ಯಾವಾಗಲೂ ಅಷ್ಟೇ ಮುದ್ದೆಗೆ ಯೂಸ್ ಮಾಡ್ತೀವಿ ಜಾಸ್ತಿ. ಇನ್ನು ಹಂಗಾಗಿ ಏನು ಕೂಡ ಇದು ಅನ್ನಿಸ್ತಾ ಇರಲಿಲ್ಲ. ಆ ನುಚ್ಚಕ್ಕಿ ಇರ್ತಾವಲ್ವ ಅದು ಕೂಡ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಇನ್ನೊಂದು ಸತಿ ಜಲ್ಡಿ ಹಾಕ್ಬಿಟ್ಟು, ಇಲ್ಲ ಹಾಸ್ಟೆಲ್ ಬರ್ತಾವಲ್ಲ ಸ್ವಲ್ಪ ಧೂಳೆಲ್ಲ ಇರ್ತವೆ, ಅವನ್ನ ಇನ್ನು ಕೋಳಿಗೆ ಹಾಕೋಣ ಅಂತ ಹೇಳ್ಬಿಟ್ಟು ಇನ್ನು ಮೇಲ್ಗಡೆ ಸ್ವಲ್ಪ ಚೆನ್ನಾಗಿರೋವೆಲ್ಲ ಕೂಡ ಅನ್ನಕ್ಕೆ ಇಕ್ಕೊಳ್ಳೋದು. ಮತ್ತು ಸ್ವಲ್ಪ ಇನ್ನೊಂದು ಸತಿ ಎಲ್ಲ ಜಲ್ಡಿ ಹಿಡಿದ್ಬಿಟ್ಟು ಅವು ಮುದ್ದೆಗೆ ಹಾಕ್ತವೆ. ಮತ್ತು ಲಾಸ್ಟಲ್ಲಿ ಸ್ವಲ್ಪ ಧೂಳು ಇರುತ್ತಲ್ಲ ಅವೆಲ್ಲ ಕೋಳಿ ತಿಂತವೆ ಅಂತ ಹೇಳ್ಬಿಟ್ಟು ಇನ್ನೆಲ್ಲರ ಕ್ಲೀನ್ ಮಾಡ್ತಾಯಿದ್ದೀನಿ. ಫೈನಲಿ ಎಷ್ಟು ನುಚ್ಚು ಸಿಕ್ಕಿದೆ ನೋಡಿ, ಅಕ್ಕಿ ಎಷ್ಟಿದೆ, ನುಚ್ಚಕ್ಕಿ ಎಷ್ಟೊಂದಿದೆ ಅಂತ ಹೇಳ್ಬಿಟ್ಟು. ಇನ್ನು ನಿಜವಾಗ್ಲೂ ಕೂತ್ಕೊಂಡು ಜಲ್ದಿ ಹಿಡಿದು ಸಾಕಾಯಿತು. ಬೆನ್ನೆಲ್ಲ ಹೊಡ್ತಾ ಬಂದುಬಿಡ್ತು ಅಷ್ಟು ಅಕ್ಕಿ. ನಾನು ಸ್ವಲ್ಪ ಇದ್ದಾವೆ ಅಂತ ನಾನು ನೋಡ್ತಾಯಿದ್ದೀನಿ. ಸುಮ್ಮನೆ ಜಲ್ದಿ ಹಿಡಿತಾ ಇನ್ನೂ ಇನ್ನೂ ಇದು ಚೀಲನೇ ಖಾಲಿ ಆಗ್ತಾಯಿರಲಿಲ್ಲ. ಅಷ್ಟೊಂದು ಅಕ್ಕಿನ ನಮ್ಮ ಮನೆಯವ್ರನ್ನ ಕೇಳಿದೆ ಚೀಲದಲ್ಲಿ ಎಷ್ಟಿದ್ವು ಅಂತಂದರೆ ಒಂದು 70 kg ಇದ್ವೇನೋ ಅಂತ ಅಂದರು. ಒಬ್ಬ ಅಂದ್ಕೊಂಡು ಇನ್ನು ಸದ್ಯ ಬಿಡು ಇವತ್ತು ಹೆಂಗೆ ದೊಡ್ಡ ಮನಸ್ಸು ಮಾಡಿಬಿಟ್ಟು ಎಲ್ಲ ಕ್ಲೀನ್ ಮಾಡಿಬಿಡೋಣ ಅಂತ ಹೇಳಿ ಎಲ್ಲ ಆಯಿತು. ಇವಾಗ ಒಂದು ಸತಿ ಮಾಡಿಟ್ಕೊಂಬಿಟ್ರೆ ನಮ್ಗೆ 1 ತಿಂಗಳು 1.5 ತಿಂಗಳು ಏನು ಭಯ ಇರೋದಿಲ್ಲ. ಮತ್ತು ಹಗಲೆಲ್ಲ ಮಾಡ್ಕೋಬೇಕಂತಂದ್ರೂ ಕೂಡ ಆಗೋದಿಲ್ಲ. ಇನ್ನು ಫ್ರೀ ಟೈಮಲ್ಲಿ ಪ್ರತಿಯೊಂದು ಮನೇಲಿ ಏನೇನಿದೆ ಏನೇನಿಲ್ಲ ಅಂತ ಎಲ್ಲ ನೋಡ್ಕೊಂಬಿಟ್ಟು ಇನ್ನು ನಾವೇ ಮಾಡ್ಕೋಬೇಕಾಗುತ್ತೆ. ಇನ್ನು ಹೋದ ಸತಿ ಅತ್ತೆ ಬಂದೆಲ್ಲ ಕ್ಲೀನ್ ಮಾಡಿಕೊಟ್ಟು ಹೋಗಿದ್ರು. ಈ ಸತಿ ನಾನೇ ಮಾಡ್ಕೊತಾ ಇದ್ದೀನಿ. ಇನ್ನು ಯಾವಾಗಲೂ ಕೂಡ ಇನ್ನು ಅವ್ರನ್ನ ಕರೆಯೋದಕ್ಕಾಗೋದಿಲ್ಲ, ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಇನ್ನು ನಾನೇ ಎಲ್ಲ ಇವತ್ತು ಕ್ಲೀನ್ ಮಾಡಿಕೊಂಡೆ. ಇನ್ನು ಅಕ್ಕಿ ಎಲ್ಲ ಕ್ಲೀನ್ ಮಾಡೋಷ್ಟಕ್ಕೆ ತುಂಬ ಸುಸ್ತಾಯಿತು, ಮತ್ತು ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ನನಗೆ. ಮತ್ತು ನೆಕ್ಸ್ಟ್ ಡೇ ಇದು ಬಂದುಬಿಟ್ಟು ಇನ್ನು ಬುಧವಾರದ ವ್ಲಾಗ್. ಬೆಳಗ್ಗೆನೇ ಎದ್ಬಿಟ್ಟು ಹೊರಗಡೆ ಬರ್ತಾಯಿದ್ದೀನಿ. ಇನ್ನು ಸೂರ್ಯ ಅವಾಗ ತಾನೇ ಹುಟ್ತಾಯಿತ್ತು. ಸೂರ್ಯ ಹುಟ್ಟೋದಾಗಲಿ ಮುಳುಗೋದಾಗಲಿ ಸ್ವಲ್ಪ ಜನಕ್ಕೆ ತುಂಬ ಖುಷಿಯಾಗುತ್ತೆ ನೋಡೋದಕ್ಕೆ. ಕೆಲವರಿಗೆ ನೋಡೋ ಚಾನ್ಸ್ ಸಿಗುತ್ತೆ, ಕೆಲವ್ರಿಗೆ ನೋಡೋ ಚಾನ್ಸಸ್ ಸಿಗೋದಿಲ್ಲ. ಇನ್ನು ನಮಗಂತೂ ಯಾವಾಗಲೂ ನಮಗೆ ಕಾಣಿಸ್ತಾನೆ ಇರುತ್ತೆ. ಯಾಕೆಂದರೆ ನಾವು ಅಲ್ಲಿ ತೋಟದಲ್ಲಿರೋದ್ರಿಂದ ನಮಗೆ ಸೂರ್ಯ ಹುಟ್ಟುವಾಗ ಮತ್ತು ಮುಳುಗುವಾಗ ಕರೆಕ್ಟಾಗಿ ಕಾಣಿಸ್ತಾ ಇರುತ್ತೆ. ಹಂಗಾಗಿ ಒಂದು ಮಿಸ್ಸೇ ಮಾಡ್ಕೊಳ್ಳೋದಿಲ್ಲ, ಯಾವಾಗಲೂ ಕೂಡ ನೋಡ್ತಾನೇ ಇರ್ತೀನಿ. ವೀಡಿಯೋ ಮಾಡ್ಕೊಂಡಿದ್ರು ಪರವಾಗಿಲ್ಲ, ನಾನು ಎದ್ದು ಬಂದ ತಕ್ಷಣವೇ ಇನ್ನು ನೋಡ್ಕೊಂಡು ನಿಂತ್ಕೊಬಿಡ್ತೀನಿ ನಾನು ಒಂದು ಸ್ವಲ್ಪ ಹೊತ್ತು. ತುಂಬ ಚೆನ್ನಾಗಿರುತ್ತೆ. ಅಷ್ಟೊತ್ತಲ್ಲಿ ವೆದರು ಚೆನ್ನಾಗಿರುತ್ತೆ, ನೋಡೋದಕ್ಕೆ ಮೋಡ ಕೂಡ ಕಲರ್ ಕಾಣಿಸ್ತಾ ಇರುತ್ತೆ. ಹಂಗಾಗಿ ಇನ್ನು ಅಲ್ಲೇ ಎದ್ಬಿಟ್ಟೆ. ಇನ್ನು ಮನೆಗೆ ಬಂದುಬಿಟ್ಟು ನೆಕ್ಸ್ಟ್ ಕೆಲಸಗಳೆಲ್ಲ ಸ್ಟಾರ್ಟ್ ಮಾಡಿಬಿಟ್ಟು ಸ್ವಲ್ಪ ಬಟ್ಟೆ ಇದ್ವು. ಇನ್ನು ಊರಿಗೆ ಹೋಗಿ ಬಂದಿರೋ ಬಟ್ಟೆವೆಲ್ಲ ಕೂಡ ಒಗ್ದಿರಲಿಲ್ಲ, ಅವೆಲ್ಲ ಒಗ್ಯೋಣ ಅಂತೇಳ್ಬಿಟ್ಟು ಒಗ್ಯೋಕ್ಕೆ ಸ್ಟಾರ್ಟ್ ಮಾಡಿ ಎಲ್ಲ ಜಾಲಿಸ್ತಾ ಇದ್ದೀನಿ. ಇವಾಗಂತೂ ಇನ್ನು ಹೇಳೋದೇ ಬೇಕಿಲ್ಲ, ಒಂದು 7:30-8 ಗಂಟೆ ಅಷ್ಟೊತ್ತಿಗೆ ಬಿಸಿಲು ಅಂದರೆ ಸಿಕ್ಕಾಪಟ್ಟೆ ಬಿಸಿಲು ಬರುತ್ತೆ. ಭಯಂಕರ ಬಿಸಿಲು ಹೊಡಿತಾ ಇರುತ್ತೆ ಸುಮ್ಮನೆ.
ಇನ್ನು ಅಷ್ಟರೊಳಗೆ ಕೆಲಸ ಎಲ್ಲ ಮುಗಿಸ್ಕೊಳೋಣ ಅಂತ ಎಷ್ಟು ಫಾಸ್ಟಾಗಿ ಮಾಡಿದ್ರು ಕೂಡ ಒಂದೊಂದು ಸತಿ ಆಗೋದೇ ಇಲ್ಲ. ಏನೋ ಮಾಡೋಕ್ಕಾಗೋದಿಲ್ಲ. ಇನ್ನು ಬಿಸಿಲು ಅಂತೂ ಯಾವಾಗಲೂ ಕೂಡ ಸುಮ್ಮನೆ ಕೂತ್ಕೊಳ್ಳೋಕ್ಕೂ ಆಗೋದಿಲ್ಲ. ಇನ್ನು ನೆರಳು ಅಂತೂ ಬರೋದೇ ಇಲ್ಲ. ಇನ್ನು ಮಾಡ್ಕೊಳ್ಳೇಬೇಕಾಗುತ್ತೆ. ಇನ್ನು ಮಾಡ್ಕೊಳ್ಳಿಲ್ಲ ಅಂದರೆ ನಮಗೆ ಡಬಲ್ ಕೆಲಸ ಆಗುತ್ತೆ ಮನೆಯಲ್ಲಿ. ಹಾಗಾಗಿ ಇನ್ನು ಸ್ವಲ್ಪ ಬಟ್ಟೆ ಎಲ್ಲ ಇದ್ವಲ್ಲ, ಇನ್ನು ಹೋಗ್ಬಿಟ್ಟು ಎಲ್ಲ ಚೇರ್ ಮೇಲೆ ಹಾಕಿದೆ. ನನಗೆ ಒಣಗಾಕಷ್ಟು ಕೂಡ ನನಗಿದಿರಲಿಲ್ಲ. ಎಲ್ಲ ಕೂಡ ಸುಮ್ಮನೆ ಅಲ್ಲೇ ಇಟ್ಬಿಟ್ಟು ಆಮೇಲೆ ನೋಡೋಣ ನೀರೆಲ್ಲ ಇದಾದಮೇಲೆ ಹಾಕ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಒಣಗಾಕೋಣ ಅಂತ ಹೇಳಿ ಇನ್ನು ಅವನ್ನ ಅಲ್ಲೇ ಬಿಟ್ಬಿಟ್ಟೆ. ಇನ್ನು ಸ್ಟವ್ ಕೂಡ ತೊಳೆದು ತುಂಬ ದಿನ ಆಗಿತ್ತು. ಹೇಳಿದ್ನಲ್ವ ಬರೀ ಓಡಾಟನೇ ಆಗ್ಬಿಡ್ತು ಅಂತ ಹೇಳಿಬಿಟ್ಟು ಅದಕ್ಕೆ ಇವತ್ತು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇನ್ನು ನಮ್ಮ ಊರಲ್ಲಿ ಶುಕ್ರವಾರ ನಾಟಕ ಇದೆ, ಕುರುಕ್ಷೇತ್ರ ನಾಟಕ ಇದೆ. ಮತ್ತು ಶನಿವಾರ ಮತ್ತು ಭೂತಪ್ಪನ ಹಬ್ಬ ಸ್ಟಾರ್ಟ್ ಆಗುತ್ತೆ. ಯಾರು ನೆಂಟರು ಬರ್ತಾರೋ ಇಲ್ಲೋ ಗೊತ್ತೇ ಇಲ್ಲ. ಇನ್ನು ಯಾರನ್ನೂ ಕೂಡ ಫೋನ್ ಮಾಡಿ ಇನ್ನು ಕರಿಬೇಕು. ಇನ್ನು ಅಲ್ಲಿ ನಮ್ಮ ಚಿಕ್ಕಮ್ಮವ್ರಿಗೆ ಎಲ್ಲರಿಗೂ ಹೇಳಿ ಬಂದಿದ್ದೆ, ನಮ್ಮ ರೋಜ್ ಅವ್ರಿಗೆಲ್ಲ ಬನ್ನಿ ಶುಕ್ರವಾರ ಅಂತ ಹೇಳಿ. ಅವ್ರಿಗೆ ಬರೋಕ್ಕಾಗುತ್ತೆ ಇಲ್ಲ ಗೊತ್ತಿಲ್ಲ. ಇನ್ನು ನನಗೆ ಅನಿಸೋ ಮಟ್ಟಿಗೆ ಅವ್ರು ಬರೋಕ್ಕಾಗೋಲ್ಲ. ಯಾಕಂದರೆ ಚಿಕ್ಕಮ್ಮವರೆಲ್ಲ ಮನೆ ಇಟ್ಕೊಂಡಿದ್ದಾರಲ್ವ, ಅವ್ರ ಮನೆ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ. ಇನ್ನು ನಮ್ಮ ರೋಜ್ ಅವರು ಕೂಡ ಬರೋಕ್ಕಾಗುತ್ತೆ ಇಲ್ಲ ಗೊತ್ತಿಲ್ಲ. ಇನ್ನೊಂದು ಸತಿ ಫೋನ್ ಮಾಡಿಬಿಟ್ಟು ಕನ್ಫರ್ಮ್ ಮಾಡ್ಕೊಬೇಕು, ಕರಿಬೇಕು. ಯಾರು ಕೂಡ ನಮ್ಮ ಕಡೆಯವರು ಒಂದು ಸತಿನೂ ಒಬ್ಬೊಬ್ಬರು ಬಂದಿಲ್ಲ ನಮ್ಮೂರಿಗೆ. ಹೇಳ್ಬೇಕಂದ್ರೆ ಯಾರು ಕೂಡ ನೋಡೇ ಇಲ್ಲ ಹೇಳ್ಬೇಕಂದ್ರೆ ಸರಿಯಾಗಿ. ಇನ್ನು ಸಹನೂ ಅಷ್ಟೇ ಇದೆ, ಫಸ್ಟ್ ಟೈಮ್ ಬಂದಿರೋ ನಮ್ಮೂರಿಗೆ. ಇನ್ನು ನಮ್ಮ ರೋಜ ಆಗಲಿ ಅವ್ರು ಯಾರು ಕೂಡ ಬಂದಿಲ್ಲ. ನಮ್ಮ ಚಿಕ್ಕಮ್ಮ ಬಂದಿದ್ದರು, ಚಿಕ್ಕಮ್ಮ ಒಂದೆರಡು ಸತಿನೋ ಏನೋ ಬಂದಿದ್ದಾರೆ. ನಮ್ಮ ಚಿಕ್ಕಪ್ಪ ಅವ್ರು ಯಾರೂ ಕೂಡ ಬಂದಿಲ್ಲ. ಇನ್ನು ನಮ್ಮ ನಾಗೇಶಣ್ಣ ಬಂದುಬಿಟ್ಟು ನಮ್ಮ ಸ್ವಂತಣ್ಣ ಇದ್ದಾರಲ್ಲ ಅವರು ಅಷ್ಟೇ ಮೊನ್ನೆ ಬಂದುಬಿಟ್ಟು ಇನ್ನು ಇದೆಲ್ಲ ಐಟಮ್ ಎಲ್ಲ ಹಾಕೋಗಿದ್ರಲ್ಲ ಅದೇ ಫಸ್ಟ್ ಟೈಮ್ ಬಂದಿದ್ದವರು. ಮತ್ತು ನೆಕ್ಸ್ಟ್ ಅವರು ಕೂಡ ಬಂದಿಲ್ಲ. ಇನ್ನು ನನ್ನ ತಮ್ಮ ಇದ್ದಾನಲ್ವ ಮಂಜ, ಅವನು ಅವಾಗವಾಗ ಹೋಗ್ತಾ ಇರ್ತಾನೆ. ಇತ್ತೀಚೆಗಂತೂ ತುಂಬ ಗ್ಯಾಪ್ ಆಗಿಬಿಡ್ತು. ಇನ್ನು ನಾನು ಅಲ್ಲೇ ಸೇರ್ಕೊಂಡ್ಬಿಟ್ನ ಇಷ್ಟು ವರ್ಷ. ಇನ್ನು ಅವರು ಕೂಡ ಬರೋಕ್ಕಾಗಿರಲಿಲ್ಲ. ಇನ್ನು ಇವಾಗಂತೂ ಇನ್ನು ಇಲ್ಲೇ ಇರ್ತೀನಲ್ಲ, ಇನ್ನು ಅವ್ರು ಬರ್ತಾರೆ ನಾವು ಬರ್ತೀವಿ, ಹಂಗೆ ಓಡಾಡ್ಕೊಂಡಿರೋಣ ಅಂತ ಹೇಳಿ ಸದ್ಯಕ್ಕೆ ಭೂತಪ್ಪನ ಹಬ್ಬಕ್ಕೆ ಎಲ್ಲರನ್ನೂ ಕರೆದಿದೆ. ಯಾರು ಬರ್ತಾರೆ ಯಾರು ಬರೋಲ್ಲ ಗೊತ್ತಿಲ್ಲ. ಬಟ್ ಬರಲಿ ಬಿಡಲಿ, ಇನ್ನು ಮಾಡೋದು ಈ ಕರ್ತವ್ಯ ಮಾಡಬೇಕಲ್ವ. ಹಂಗಾಗಿ ಎಲ್ಲ ಮಾಡ್ಕೊಡೋಣ ಅಂತ ಹೇಳಿ ಎಲ್ಲ ಕೂಡ ಕ್ಲೀನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಇನ್ನು ಸ್ಟವ್ ಎಲ್ಲ ತೊಳೆದು ಇನ್ನು ಈ ಬಂಡೆ ಅಂತೂ ಸಾಮಾನ್ಯವಾಗಿ ಕ್ಲೀನ್ ಆಗೋದಿಲ್ಲ. ಇನ್ನು ಮಾಫ್ ಹಾಕಿ ಉಜ್ಜೋಣ ಅಂದರೆ ಅಷ್ಟು ಕ್ಲೀನ್ ಆಗೋದಿಲ್ಲ. ಯಾವಾಗಲೂ ಕೂಡ ತೊಳಿತಾ ಇದ್ದರೂ ಕೂಡ ಅದನ್ನು ಕ್ಲೀನ್ ಅನಿಸೋದೇ ಇಲ್ಲ. ಹಂಗಾಗಿ ನಾನು ಸರ್ಪ್ ಹಾಕ್ಬಿಟ್ಟು ಸ್ವಲ್ಪ ಸರ್ಪ್ ನೀರೆಲ್ಲ ಹಾಕ್ಬಿಟ್ಟು ಇನ್ನು ಕಡ್ಡಿ ಪೊರಕೆ ಇರುತ್ತಲ್ಲ, ಈ ಪೊರಕೆ ಬಂದುಬಿಟ್ಟು ನಾನು ಒಳಗಡೆ ಗೂಡ್ಸೋದಕ್ಕೆ ಇಟ್ಕೊಂಡಿರೋದು. ಇನ್ನು 2 ಮಾಡ್ಕೊಂಡಿದ್ದೀನಿ. ಒಂದು ಹೊರಗಡೆ ಮಾಮೂಲಿ ಕಸ ಗುಡ್ಸೋಕ್ಕೆ, ಇದು ಮನೆ ತೊಳೆಯೋಕ್ಕಂತ ಹೇಳಿ. ಇನ್ನು ಕಡ್ಡಿ ಪೊರಕೆ ತೊಗೊಂಡ್ಬಿಟ್ಟು ಚೆನ್ನಾಗಿ ಎಲ್ಲ ಬಂಡೆ ಎಲ್ಲ ಉಜ್ಜಿಬಿಟ್ಟು ನೀರು ಹಾಕ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಬಿಟ್ರೆ ಕ್ಲೀನ್ ಆಗುತ್ತೆ. ಇನ್ನು ಮಾಫಲ್ಲಂತೂ ಅಷ್ಟು ಸುಲಭವಾಗಿ ಅದು ಕ್ಲೀನ್ ಆಗೋಲ್ಲ. ಅದಕ್ಕೆ ವಾರಕ್ಕೂ 1 ಸತಿ 2 ಸತಿ ಥರ ಪೊರಕೆ ತೊಗೊಂಡ್ಬಿಟ್ಟು ಕ್ಲೀನ್ ಮಾಡಿದ್ರೆ ಇನ್ನು ಮಿಕ್ಕಿರೋ ದಿನಗಳು ನಾವು ಇಲ್ಲ ವಾರಗಳಲ್ಲಿ ಇನ್ನು ಮಾಫ್ ತಗೊಂಡು ಇನ್ನು ಒರೆಸ್ಕೊಬಂದರೆ ಮುಗಿಯುತ್ತೆ. ಸದ್ಯ ಇಲ್ಲಿ ಕಡ್ಡಿ ಪೊರಕೆ ಎಲ್ಲ ತೊಗೊಂಡು ನೀರು ತುಂಬ ನೀರು ಹಾಕ್ಬಿಟ್ಟು ಒಂದು ಅರ್ಧ ಡ್ರಮ್ ಆದರೆ ನೀರು ಯೂಸ್ ಮಾಡ್ತೀನಿ. ಅಷ್ಟು ನೀರು ಹಾಕ್ಬಿಟ್ಟು ತೊಳಿತೀನಿ. ಇಲ್ಲೆಲ್ಲ ಓಲ್ ಮಾಡಿದ್ದಾರೆ ಸದ್ಯ ನೀರು ಹೋಗೋದಕ್ಕೇ. ಇನ್ನು ನೀರೆಲ್ಲ ಹಾಕ್ಬಿಟ್ಟು ನಾವು ಗೂಡಿಸ್ಬಿಟ್ರೆ ಓಲಲ್ಲೆಲ್ಲ ಕೂಡ ನೀರು ಹೋಗ್ತಾ ಇರುತ್ತೆ ಕಡೆಗೆ. ಅದು ಟೆನ್ಷನ್ ಇಲ್ಲ. ಮತ್ತು ತುಂಬ ಹಾಕೋದು ಅದೆಲ್ಲ ಕೂಡ ರಿಸ್ಕ್ ಇಲ್ಲ. ಸದ್ಯ ಆ ಥರ ಐಡಿಯಾ ಮಾಡಿದ್ದಾರೆ. ಇನ್ನು ಫೈನಲಿ ಆ ನೆಲೆಲ್ಲ ಒರೆಸ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಒಂದು ಸ್ವಲ್ಪ ಈರುಳ್ಳಿ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನಮ್ಮ ಮನೆಯವರಂತೂ ಕಡಿಮೆ ರೇಟ್ ಇದೆ ಅಂತ ಹೇಳ್ಬಿಟ್ಟು ಒಂದು ಚೀಲ ಹಾಕ್ಕೊಂಬಂದುಬಿಟ್ಟಿದ್ರು. ಅವು ನೋಡಿದ್ರೆ ಸಿಕ್ಕಾಪಟ್ಟೆ ಕೊಳ್ತೋಗ್ತಾ ಇದ್ದಾವೆ. ಇನ್ನು ಇದು ಗೆಡ್ಡೆ ಅಲ್ವಾ, ಹಾಗಾಗಿ ಬಿಸಿಲಿಗೆಲ್ಲ ಸುಮ್ಮನೆ ಎಲ್ಲ ಫುಲ್ಲು ಬೆಂದು ಎಲ್ಲ ಇದಾಗ್ಬಿಟ್ಟು ಎಲ್ಲ ಕೆಟ್ಟು ಹೋಗ್ಬಿಟ್ಟಿದ್ವು. ಏನಿಲ್ಲ ಅಂದ್ರೂ ಸುಮಾರು ಒಂದು ಟಬ್ಬು ಫುಲ್ಲು ಸಿಕ್ಕು ಎಲ್ಲ ಕೆಟ್ಟೋಗಿರೋ ಅವೆಲ್ಲ ಕ್ಲೀನ್ ಮಾಡಿಕೊಂಡೆ. ಅವೆಲ್ಲ ಕ್ಲೀನ್ ಮಾಡಿಬಿಟ್ಟು ಇನ್ನು ಸಂಜೆ ಟೈಮ್ ಆಯಿತು. ಇನ್ನು ಬಟ್ಟೆ ಕೂಡ ಹಂಗೆ ಬೆಳಗ್ಗೆ ಹೋಗ್ದಿರೋ ಬಟ್ಟೆ ಹಂಗೆ ಇಟ್ಟಿದ್ದೆ, ಅವನು ಕೂಡ ಒಣಗಾಕೋಣ ಅಂತ ಹೇಳ್ಬಿಟ್ಟು ಸದ್ಯಕ್ಕೆ ಇವಾಗೆಲ್ಲ ಒಣಗಾಕ್ತಾಯಿದ್ದೀನಿ. ಆಗಲೇ ನೆರಳು ಕೂಡ ಬಂದುಬಿಟ್ಟಿತ್ತು. ಇನ್ನು ಬೆಳಗ್ಗೆ ಎತ್ಕೊಳ್ಳೋಣ ಬಿಡು, ಇವಾಗ ಏನೋ ಅರ್ಜೆಂಟ್ ಇಲ್ಲ ಅಂತ ಹೇಳಿ ಸದ್ಯಕ್ಕೆ ಒಗ್ದಿದ್ದೀನೆಲ್ಲ ಒಣಗಾಕೋಣ ಅಂತ ಹೇಳ್ಬಿಟ್ಟು ಇನ್ನು ಒಣಗಾಕ್ತಾಯಿದ್ದೀನಿ. ಮತ್ತು ಯಾರಾದರೂ ಫಸ್ಟ್ ಟೈಮ್ ವೀಡಿಯೋ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಹಾಗೆ ಸಪೋರ್ಟ್ ಮಾಡಿ. ಮತ್ತು ವೀಡಿಯೋ ಗ್ಯಾಪ್ ಆಯ್ತು ಅಂತ ಹೇಳಿಬಿಟ್ಟು ಯಾವುದೇ ಕಾರಣಕ್ಕೂ ನೀವು ಸಪೋರ್ಟ್ ಮಾಡೋದನ್ನು ಮಿಸ್ ಮಾಡಬೇಡಿ. ಎಲ್ಲದಕ್ಕೂ ಒಂದು ರೀಸನ್ ಇರುತ್ತೆ ಏನಕ್ಕೆ ಅಂತ ಹೇಳ್ಬಿಟ್ಟು. ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೆ ವ್ಲಾಗ್ ನೋಡ್ತಾಯಿರಿ.